ನಮ್ಗೆ ಇಂಗ್ಲೀಷ್ ಬರಲ್ಲ ಗೈಸ್. ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ನೋಡಿ ಇವರೆಲ್ಲ ನಮ್ಮ ಹುಡುಗರು ಇವತ್ತು ಎಲ್ಲ ಅದು ಎಲ್ಲಿರೋದು ಸಂಗಮ್. ಸಂಗಮ್ ಕ್ಯಾನ್ಸಲ್ ಆಯಿತು ಬ್ರೋ. ಸಂಗಮ್ ಕ್ಯಾನ್ಸಲ್ ಆಯ್ತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇಲ್ಲಿ ಯಾವುದೋ ಫಾಲ್ಸ್ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡೋರೆ. ಹೊಸೂರ್ ಹತ್ರ ಅಂತ ಹೇಳ್ತಾ ಇದ್ರು. ಇಲ್ಲಿಂದ 48 ಕಿಲೋಮೀಟರ್ ಇದೆ ಅಂದವ್ರೆ. ನೋಡಿ ಆಗ್ರಾ ಆಂಜನೇಯ ದೇವಸ್ಥಾನ ಹತ್ರ ಎಲ್ಲ ಗ್ಯಾಂಗ್ ಹಾಕೊಂಡು ಕೂತಿದ್ದೀರಿ. ಒಂದು ಗಾಡಿ, ಅಲ್ಲೊಂದು ಆ್ಯಕ್ಟಿವಾ, ಇನ್ನೊಂದು 3 ಗಾಡಿ ಆ ಕಡೆ ಇದೆ ಗೈಸ್. ಅಲ್ಲಿ ಬಸ್ ಸ್ಟಾಪಲ್ಲಿದೆ. ಅಪ್ಪ ಮ್ಯಾಟ್ರಿಗೆ ಬಾರಪ್ಪ. ಅಲ್ಲೈತೆ. ಇವಾಗ ಎಲ್ಲರೂ ಒಂದೇ ಒಟ್ಟುಗೂಡಿ ಆಮೇಲೆ ಎಲ್ಲರಿಗೂ ಸಿಗ್ತೀನಿ ಗೈಸ್. ಕಾಲೇಜ್ ಹತ್ರ ಇದನ್ನ ಬಿಟ್ಟು ಎಲ್ಲರೂ ಬಂದಿದ್ದೀವಿ. ನೋಡಿ ಗಾಡಿ ಹೆಂಗೆ ನಿಲ್ಸಿದ್ದಾರೆ. ಎಲ್ಲ 5 ಗಾಡಿ ಶಿಸ್ತಾಗಿ ನಿಂತಿದೆ ಗೈಸ್. ಎಲ್ಲರೂ ಫೋಟೋ ಶೂಟ್ ಮಾಡೋಣ, ಇಲ್ಲೇ ಗಾಡಿಗಳು ಫೋಟೋ ತೆಗಿಯೋಣ ಅಂತ ನಿಂತ್ಕೊಂಡವ್ರೆ. ನೋಡಿ ಬಂದಿದ್ದೀರಿ, ಟೋಲ್ ದಾಟಿಸ್ಕೊಂಡು ಬಂದಿದ್ದೀರಿ. ಹೆಲ್ಮೆಟ್ ಎಲ್ಲ ನೋಡಿ ಎತ್ತದವ್ರ ಗಾಡಿ. ಮನೋಜ ಸೈಡ್ ಬರಲ್ಲ. ನೋಡಿ ಗೈಸ್ ಎಲ್ಲರೂ ತೆಗಿದವ್ರ ಗಾಡಿ ಇಷ್ಟಾಗ ಒಂದೊಂದೇ ಇರೋ. ನೋಡಿ ಎಲ್ಲ ಟೂರು ಡಿಸೈಡ್ ಮಾಡೋದು ಇವರೇ. ನಾವು ಇವ್ರನ್ನೆಲ್ಲ ಫಾಲೋ ಮಾಡ್ತಿರೋದು ಗೈಸ್. ನೆಕ್ಸ್ಟ್ ಎಲ್ಲಿ ಮಚ್ಚ ಸ್ಟಾಪು? ಡೈರೆಕ್ಟ್ ಅದೇ ಪ್ಲೇಸ್ಗೆ ಹೋಗಿ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಗೈಸ್. ಬೈಕ್ ಬಂದಿದ್ದೀವಿ. ಇಲ್ಲಿ ಎಲ್ಲರೂ ನೋಡಿ ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ. ನೋಡಿ ನಮ್ಮನ್ನು ಬಿಟ್ಟು ಮಿಕ್ಕಿ ಇಷ್ಟು ಗಾಡಿ ಬಂದವೆ. ಅಲ್ಲಿಂದ ಈ ಕಡೆ ಬರೋಕ್ಕೆ ಫುಲ್ಲು ಗಾಯ್ಸ್ ಆಫ್ ರೋಡಿಂಗ್ ಇದೆ. ಆಫ್ ರೋಡಿಂಗ್ ವಿಡಿಯೋ ಮಾಡೋಕ್ಕಾಗಿಲ್ಲ. ನೋಡಿ ಹುಡುಗರು ಅಲ್ಲೇ ಮುಂದೆ ಫಾಲ್ಸ್ ಇದೆ ನೋಡಿ, ಕಾಣಿಸ್ತಾ ಇರ್ಬೋದು. ಬನ್ನಿ ಫಾಲ್ಸ್ ಹತ್ರ ಹೋಗೋಣ. ಫಾಲ್ಸ್ ಹತ್ರ ಹೋಗೋಣ ಗೈಸ್. ನೋಡಿ ಬಂದಿದ್ದೀರಿ ಫಾಲ್ಸ್. ನೋಡಿ ಬೈಕ್ಸ್ ನೋಡಿ ಗೈಸ್, ಭಯಂಕರ ನೀರಿದೆ ಗೈಸ್. ನಾನು ಆಲ್ವಿನ್ನ ಫಾಲೋ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ ಆಲ್ವಿನ್ ಅಲ್ಲತ್ತೋನೆ ರಂಡಿ ಮಗ. ನೋಡಿ ಗೈಸ್ ಬಂದಿದ್ದೀರಿ. ಓ ಗೈಸ್ ಫುಲ್ಲು ನೋಡಿ ಗೈಸ್, ಭಯಂಕರ ಗೈಸ್, ಭಯಂಕರವಾಗೈತೆ. ಪ್ಲೇಸ್ನ ಮೆನ್ಷನ್ ಮಾಡ್ತೀನಿ. எதிர்காணும் யாவுமே தீண்ட தூண்டும் அழகா நானே நானாயிரு ನಾಗರವ ಇದೇನಕ್ಕೋ ಕೆಲವ ನಮ್ಮ ಮನೆಗೆ ಬರಕ್ಕಿಲ್ವ ನಮ್ಮ ಮನೆಗೆ. ನಿಮ್ಮಂತವ್ರು ನಮ್ಮ ಮನೆಗೆ ಬರಬೇಕು. ಅಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಬಾಯ್ಸ್ ಎಲ್ಲ ಈ ಥರ ಬರ್ತಾಯಿದ್ರು. ನಮ್ಮ ಬಾಯ್ಸ್ ಕೊಟ್ಟಿದ್ದ ಸೈಕೆ ತಾತಾನೇ ಸೈಡ್ಗೋದ್ರು. ತಾತ ಸೈಡ್ ಹೋಗಿದ್ದು ನೋಡಿ ಇಬ್ಬಿಬ್ರು ಬರ್ತೀವಿ ಅಂತ ಬಂದರು. ಇಬ್ಬರು ಬಂದರು. ಹಿಂದೆ ನೋಡ್ತಾ ನೋಡ್ತಾ ನಮ್ಮ ಆಲ್ವಿನ್ ಬೀಳೋ ಥರನೇ ಹೋಗಿದ್ದ. ಆಲ್ವಿನು ಬಂದಾಯಿತು, ಭಾಗೇಶು ಬಂದಾಯಿತು. ನೆಕ್ಸ್ಟು ನಾವೇ
ನಮ್ಮನ್ನೇ ಲಾಸ್ಟ್ಗೆ ಬಿಟ್ಟೋದ್ರು ಅಂತ ನಮ್ಮ ಡ್ರೈವರ್ ಸತ್ಯ ದೊಡ್ಡ ಸೈಕೋ ಎಲ್ಲರನ್ನ ಬೀಟ್ ಮಾಡ್ಕೊಂಡು ಮುಂದೆ ಹೋಗ್ಬಿಟ್ಟ. ಮುಂದೆ ಹೋಗಿದ್ದು ನೋಡಿ ಎಲ್ಲ ಹುಡುಗರು ಒಬ್ಬೊಬ್ಬರಾಗೆ ರೋಲ್ ಮಾಡೋಕ್ಕೆ ಶುರು ಮಾಡಿದ್ರು. ಎಲ್ಲರೂ ಒಬ್ಬೊಬ್ಬರಾಗೆ ಮುಂದೆ ಮತ್ತೆ ಬೀಟ್ ಮಾಡೋಣ ಅಂತ ಹೇಳ್ತಿದ್ದ. ಕರ್ಕೊಂಬರ್ತಾ ಇದ್ದ ನಮ್ಮ ಗ್ಯಾರೇಜಿಂದ ಬಂದಿದ್ದು ವಿಷ್ಣು. ಅಷ್ಟೇ.